ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನಿಲ್ಲಿ 2 ಬದನೆ ಮತ್ತೆ 2 ಟೊಮೆಟೊ ತಗೊಂಡಿದ್ದೇನೆ. ಇದರದ್ದು ಸಿಂಪಲ್ ಆಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ. ನಾವೀಗ ಈ ಬದನೆ ಮತ್ತೆ ಟೊಮೆಟೊವನ್ನ ಕಟ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ, ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನ ನಾವೀಗ ಬೇಯಿಸ್ಕೊಳ್ಳುವ. ನೋಡಿ, ಇದೀಗ ಒಳ್ಳೆ ಬೆಂದಿದೆ. ನಾನು ನೀರಿಂದ ಇದನ್ನ ಸಪರೇಟ್ ಮಾಡ್ಕೊಂಡಿದ್ದೇನೆ. ಈಗ ಇದರದ್ದು ಮೇಲಿರುವಂತಹ ಸಿಪ್ಪೆಯನ್ನ ತೆಗೆದು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳುವ. ನೀವು ಕೈಯಲ್ಲೂ ಸ್ಮ್ಯಾಶ್ ಮಾಡಿಕೊಳ್ಬಹುದು ಅಥವಾ ಸ್ಮ್ಯಾಶರ್ ಇದ್ರೆ ಅದರಲ್ಲೂ ಕೂಡ ಸ್ಮ್ಯಾಶ್ ಮಾಡಿಕೊಳ್ಬಹುದು. ನೋಡಿ, ಸ್ಮ್ಯಾಶ್ ಮಾಡ್ಕೊಂಡಾಗಿದೆ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ. ಅದಕ್ಕೆ 2 ಜೀರಾ ಹಾಕಿದ್ದೇನೆ. ಇದಕ್ಕೆ ನಾನು 1 ಸಣ್ಣ ಆನಿಯನ್ ಅನ್ನ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ ನಾವು. ಇದಕ್ಕೆ 1-2 ಹಸಿಮೆಣಸು ಮತ್ತೆ 1-4 ಬೆಳ್ಳುಳ್ಳಿ ಇದನ್ನ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದಕ್ಕೆ ಚಿಟಕಿ ಅರಿಶಿನ ಸೇರಿಸ್ತಾ ಇದ್ದೇನೆ. ಹಾಗೆ 1 ಅರ್ಧ ಸ್ಪೂನಿಗಾಗುವಷ್ಟು ಖಾರದ ಪೌಡರ್ ಸೇರಿಸ್ತಾ ಇದ್ದೇನೆ. ಬೇಕಿದ್ರೆ ನೀವು ಜಾಸ್ತಿ ಸೇರಿಸ್ಕೊಳ್ಬಹುದು. ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಳ್ಳುವ ನಾವು. ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ನಾನು ಸ್ಮ್ಯಾಶ್ ಮಾಡಿಟ್ಕೊಂಡಂತಹ ನಾವು ಟೊಮೆಟೊ ಮತ್ತೆ ಬದನೆಯನ್ನ ಸೇರಿಸ್ಕೊಂಡಿದ್ದೇನೆ. ಇದನ್ನ ನಾವು ಚೆನ್ನಾಗಿ ಕುದಿ ಬರ್ಸ್ಕೊಳ್ಳುವ. ನಿಮ್ಗೆ ಉಪ್ಪು ಬೇಕಿದ್ರೆ ಮತ್ತೆ ನೀವು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬಹುದು. ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೇನೆ. ಬಿಸಿ ಬಿಸಿಯಾದಂತಹ ಚಟ್ನಿ ಈಗ ರೆಡಿ ಆಗಿದೆ. ನೀವು ಕೂಡ ಇದನ್ನ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.